ನಾನು ಹಾಗಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಇದು ಇದು ಮಾಡ್ತಾರೆ, ಕನ್ನಡ ರಾಜ್ಯೋತ್ಸವನ ಕನ್ನಡ ರಾಜ್ಯೋತ್ಸವ ಅಲ್ಲ, ಗಡಿ ಕನ್ನಡ ಗಡಿನಾಡನ್ನು ಒಂದು ಉತ್ಸವ ಮಾಡ್ತಾರೆ ಅಭಿವೃದ್ಧಿಯಿಂದ. ಅದೊಂದು ಕಮಿಟಿ ಇದೆ. ನೀವು ಮಾಡೋದಾದರೆ ಊರ ಮಧ್ಯದಲ್ಲಿ ಮಾಡಬೇಡಿ, ನನ್ನ ಬಾರ್ಡ್ರ್ನಲ್ಲಿ ಮಾಡಿ. ನನ್ನ ಬಾರ್ಡ್ರ್ ಅದಕ್ಕೆ ನಾನು ಈ ಕರ್ನಾಟಕ ಬಾರ್ಡ್ರನ್ನ ಅವರು ಒತ್ತುವರಿ ಮಾಡಿರೋದನ್ನು ನಾನು ತಡೆ ಹಿಡಿದು ಗಲಾಟೆ ಮಾಡಿ ಒಬ್ಬ ಇನ್ಸ್ಪೆಕ್ಟ್ರು ನನ್ನ ಬೋಟ್ನ ಸೀಸ್ ಮಾಡಿಬಿಟ್ಟ. ಬೋಟು ಇದೆಲ್ಲೂ ಸೆಂಚುರಿಲಿ ಹೋಗ್ತಾರಲ್ಲ, ಸೀಸ್ ಮಾಡಿಬಿಟ್ಟ. ಅವನ ಸೀಸ್ ಮಾಡಿಬಿಟ್ಟು ತಗೊಂಡು ಹೋಗ್ಬಿಟ್ಟ. ನನ್ನ ಸಿಬ್ಬಂದಿ ಬಂದು ರಿಪೋರ್ಟ್ ಹೋದೆ. ನಾನು ಹೋದೆ, ನನ್ನ ಬೋಟ್ನ ನೀ ಯಾಕೆ ಸೀಸ್ ಮಾಡಿದೆ, ನೀನು ಯಾರು ಅಂತ ಹೇಳಿದೆ. ಅದು ನನ್ನ ಬಾರ್ಡ್ರು ಅಂತ. ಕರ್ನಾಟಕ ಬಾರ್ಡ್ರು ನಂದು, ಇವತ್ತಿಗೂ ಸರ್ವೆ ಮಾಡ್ತೀನಿ ನಾನು. ನನ್ನ ಬಾರ್ಡರ್ನಲ್ಲಿ 1 ಇಂಚು ಕೊಡಲ್ಲ, 1 ಇಂಚು ಬಿಡೋದಿಲ್ಲ. ಅಲ್ಲಿ ಜಯಲಲಿತಾ ಗಲಾಟೆ ಮಾಡಿಬಿಟ್ಟು ನನ್ನ ಹೆಸರು ಮೇಲೆ ಒಂದು ಬುಕ್ಕೆ ತಯಾರು ಮಾಡಿದ್ರು, ನನ್ನ ಪದ್ಮನಾಭನಿಗೆ. ಏನಂತ ಬುಕ್ಕು? ಹೀಗೆ ಕಿರುಕುಳ ಕೊಡ್ತಾನೆ ಅಂತ ತಮಿಳ್ನಾಡು ಕೇಸ್ ಬುಕ್ ಆಗಲಿಲ್ಲ. ಹಾಗೆ ಪೇಪರ್ಲ್ಲಿ ಹಾಕಿದ್ರೆ ಎಲ್ಲ ಮಾಡಿದ್ರು. ನಾನು ಅದಕ್ಕೆಲ್ಲ ಜಗ್ಲಿಲ್ಲ. ನಾಗಪ್ಪನವ್ರಿಗೆ ಗೊತ್ತಾದದ್ದು ಗುಂಡು ಹೊಡೆದದ್ದು. ಆ್ಯಕ್ಚುಲಿ ವೀರಪ್ಪನ ಕಡೆಯಿಂದ ಹೊಡೆದಿಲ್ಲ, ಅದು ಎಲ್ಲ ಸುಳ್ಳು ಹೇಳ್ತಾರೆ. ಗುಂಡೊಡೆದಾಗ ಜರ್ಕಿನೇನೂ ಆಗಿಲ್ಲ, ಏನೂ ಆಗಿಲ್ಲ. ಮತ್ತು ಬಟ್ಟೆಗೆ ಎಟ್ಟು ಬಿದ್ದಿದೆ, ಈ ಕಡೆ ಗುಂಡು ಹೋಗಿದೆ. ಅವ್ರನ್ನ 3 ದಿನ ಅಂತಲೇ ಅವ್ರಿಗೆ ಗೊತ್ತಾಗಿದೆ, ನಾಗಪ್ಪನಿಗೆ ನನ್ನನ್ನು ಸಾಯಿಸ್ತಾರೆ ಅಂತ ಮುಂಚೆನೇ ಗೊತ್ತಾಗಿದೆ. ಅವ್ರ ಡೈರಿನಲ್ಲಿ ಬರೆದಿದ್ದಾರೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಆ ಡೈರಿ ತುಂಬ ಓಂ ನಮಃ ಶಿವಾಯ. ನಾನು ಹಾಗಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಇದು ಮಾಡ್ತಾರೆ, ಕನ್ನಡ ರಾಜ್ಯೋತ್ಸವನ ಕನ್ನಡ ರಾಜ್ಯೋತ್ಸವ ಅಲ್ಲ, ಗಡಿ ಕನ್ನಡ ಗಡಿನಾಡನ್ನು ಒಂದು ಉತ್ಸವ ಮಾಡ್ತಾರೆ ಅಭಿವೃದ್ಧಿಯಿಂದ. ಅದೊಂದು ಕಮಿಟಿ ಇದೆ. ನೀವು ಮಾಡೋದಾದರೆ ಊರ ಮಧ್ಯದಲ್ಲಿ ಮಾಡಬೇಡಿ, ನನ್ನ ಬಾರ್ಡ್ರ್ನಲ್ಲಿ ಮಾಡಿ. ನನ್ನ ಬಾರ್ಡ್ರ್ ಅದಕ್ಕೆ ನಾನು ಈ ಕರ್ನಾಟಕ ಬಾರ್ಡ್ರನ್ನ ಅವರು ಒತ್ತುವರಿ ಮಾಡಿರೋದನ್ನು ನಾನು ತಡೆ ಹಿಡಿದು ಗಲಾಟೆ ಮಾಡಿ ಒಬ್ಬ ಇನ್ಸ್ಪೆಕ್ಟ್ರು ನನ್ನ ಬೋಟ್ನ ಸೀಸ್ ಮಾಡಿಬಿಟ್ಟ. ಬೋಟು ಇದೆಲ್ಲೂ ಸೆಂಚುರಿಲಿ ಹೋಗ್ತಾರಲ್ಲ, ಸೀಸ್ ಮಾಡಿಬಿಟ್ಟ. ಅವನ ಸೀಸ್ ಮಾಡಿಬಿಟ್ಟು ತಗೊಂಡು ಹೋಗ್ಬಿಟ್ಟ. ನನ್ನ ಸಿಬ್ಬಂದಿ ಬಂದು ರಿಪೋರ್ಟ್ ಹೋದೆ. ನಾನು ಹೋದೆ, ನನ್ನ ಬೋಟ್ನ ನೀ ಯಾಕೆ ಸೀಸ್ ಮಾಡಿದೆ, ನೀನು ಯಾರು ಅಂತ ಹೇಳಿದೆ. ಅದು ನನ್ನ ಬಾರ್ಡ್ರು ಅಂತ. ಕರ್ನಾಟಕ ಬಾರ್ಡ್ರು ನಂದು, ಇವತ್ತಿಗೂ ಸರ್ವೆ ಮಾಡ್ತೀನಿ ನಾನು. ನನ್ನ ಬಾರ್ಡರ್ನಲ್ಲಿ 1 ಇಂಚು ಕೊಡಲ್ಲ, 1 ಇಂಚು ಬಿಡೋದಿಲ್ಲ ಅಂತೆಲ್ಲ ಗಲಾಟೆ ಮಾಡಿದೆ. ನನ್ನ ಕರ್ನಾಟಕ ಬಾರ್ಡ್ರನ್ನ ನಾನೇ ನೋಡಿದವನು, ನಾನೇ ಗುರುತು ಮಾಡಿಸಿದ್ದೀನಿ. ಈಗ ಪೇಪರ್ನವ್ರನ್ನೆಲ್ಲ ಕರ್ಕೊಂಡು ಹೋದೆ, ಎಲ್ಲರನ್ನೂ ಹೋದೆ. ಆಮೇಲೆ ನಾಗಪ್ಪನ ಹೆಂಡತಿ ಇದ್ದಾರಲ್ಲ, ಸತ್ತೋಗ್ಬಿಟ್ಟಿದ್ದಾರಲ್ಲ, ಪರಿಮಳ ನಾಗಪ್ಪನ ಹೆಂಡ್ತಿನೂ MLA ಕರ್ಕೊಂಡೋಗಿ, ಇದು ನನ್ನ ಗಡಿ ಬಾರ್ಡ್ರು, ಅವ್ರು ಬರೋದು ಬೇಕಲ್ಲ, ಯಾರಿಗೂ ಬಿಡೋದಿಲ್ಲ ನಾನಿರೋ ತನಕ ಅಂದ್ಬಿಟ್ಟು ಇದು ಮಾಡಿ, ಅಲ್ಲಿ ಜಯಲಲಿತಾ ಗಲಾಟೆ ಮಾಡಿಬಿಟ್ಟು ನನ್ನ ಹೆಸರು ಮೇಲೆ ಒಂದು ಬುಕ್ಕೆ ತಯಾರು ಮಾಡಿದ್ರು, ನನ್ನ ಪದ್ಮನಾಭನಿಗೆ. ಏನಂತ ಬುಕ್ಕು? ಹೀಗೆ ಕಿರುಕುಳ ಕೊಡ್ತಾನೆ ಅಂತ ತಮಿಳ್ನಾಡು ಕೇಸ್ ಬುಕ್ ಆಗಲಿಲ್ಲ. ಹಾಗೆ ಪೇಪರ್ಲ್ಲಿ ಹಾಕಿದ್ರೆ ಎಲ್ಲ ಮಾಡಿದ್ರು. ನಾನು ಅದಕ್ಕೆಲ್ಲ ಜಗ್ಲಿಲ್ಲ. ನನ್ನದೇ ಒಂದು ತರಹ. ನಾನು ಏನಿದ್ರು ಋಣ ತಿಂತೀನಿ, ಡ್ಯೂಟಿ ಮಾಡ್ತೀನಿ, ಹಂಗಾಗಿ ಸಿಕ್ಕಲ್ಲ. ನಾನು ಅದನ್ನು ಯಾವಾಗ ಕಲಿತಿದ್ದೀನಿ ಅಂದರೆ, ಒಂದು ಹಂಗು ಅಂತ ಫಿಲಮ್ ಬಂತು, ನೀವು ಅದು ನೋಡಬೇಕಾದದ್ದು. ಅತಿಥಿ, ಮುಲತಾಯಿ, ಹಂಗು ಅಂತ 3 ಸೇರ್ಸ್ ಮಾಡಿದ. ಹಂಗುನಲ್ಲಿ ಆ ಫಿಲಮ್ ನೋಡಿ ನಾನು ಭಾಳ ಯೋಚನೆ ಮಾಡಿದೆ, ಯಾರಿಗೂ ಹಂಗಕ್ಕೆ ಸಿಕ್ಕಲ್ಲ.
ಸಾರಿ, ಬಾಲರಾಜು ಈ ತರ ದರೋಡೆ ಮಾಡ್ತಾನೆ ಅಂತ ಗೊತ್ತೇ, ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು. ಅವನ ಬಗ್ಗೆ ಏನಾದ್ರು ವಿಷಯಗಳು ಹೆಚ್ಚಿನದಾಗ ಗೊತ್ತಿದ್ರೆ ಹೇಳಿ. ಬಾಲರಾಜ್ ಅಂತ ವಿಷಯ ಗೊತ್ತಾದದ್ದು ಹೀಗೆ ಪೇಪರಲ್ಲಿ ಅವನ ಬಗ್ಗೆ ಬಂದಿದ್ಯಾ? ಅವನ ಪೇಪರ್ಲೆಲ್ಲ ಬಂದಿದೆ. ಬಾಲರಾಜ್ ಬಗ್ಗೆ ಬಂದಿದೆ. ವೀರಪ್ಪನಷ್ಟು ಪೇಪರ್ನಲ್ಲಿ ಬಂದಿಲ್ಲ. ಬಾಲರಾಜ್ ತೋಟದಲ್ಲಿ ಹೋಗಿ ಅವನ ಮನೆಯ ಹತ್ರ ಕಾದು ಕುಳಿತು ಎಲ್ಲ ಮಾಡಿದ್ವಿ. ಅವನು ಸಿಕ್ಕದ ಕೊನೆಗೆ ಯಾರ ಕೈಯಿಂದಲೂ ಸಿಕ್ಬಿಟ್ಟ. ಅವನಿಗೆ ಶಿಕ್ಷೆನೂ ಆಯಿತು, ಬೇರೆಯವರಿಂದ ಬೇಡ ಅಲ್ಲವೇ, ಬಟ್ ಅದು ಕೇಳಿಗಳು ಹೋಗಲಿ. ಅವ್ರ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಅವರು 120 ಮನೆ ಹೆಂಡ್ತಿರು ಇಲ್ಲೆಲ್ಲೋ ಇರ್ತಾರೆ. 120 ಮನೆಯವರು. ಅಲ್ಲಿ ಹೋಗಿದ್ದೆ ಎಲ್ಲ ಮಾಡ್ಕೊಂಡು ಡ್ಯೂಟಿ ಎಲ್ಲ ಮಾಡಿದ್ವಿ, ಕಷ್ಟಪಟ್ಟವರಿಗೆ ಫಲ ಇಲ್ಲ. ಏನು ಮಾಡ್ತೀನಿ. ಹಾಗಾದ್ರೆ ನಾಗಪ್ಪ ಸ್ಟೋರಿ ನಿಮಗೆ ಗೊತ್ತು? ನಾಗಪ್ಪನ ಗೊತ್ತು. ನಾಗಪ್ಪನವ್ರಿಗೆ ಗೊತ್ತಾದದ್ದು ಗುಂಡು ಹೊಡೆದದ್ದು. ಆ್ಯಕ್ಚುಲಿ ವೀರಪ್ಪನ ಕಡೆಯಿಂದ ಹೊಡೆದಿಲ್ಲ, ಅದು ಎಲ್ಲ ಸುಳ್ಳು ಹೇಳ್ತಾರೆ. ವೀರಪ್ಪನ ಕಡೆಯಿಂದ ಹೊಡೆದ್ರೆ ನೋಡಿ, ನಾವು ಗನ್ನು ಉಪಯೋಗಿಸೋರು, ನಮಗೆ ಗೊತ್ತಿದೆ ಹೇಗೆ ಅಂತ. ವೀರಪ್ಪನಿಗೆ ಈಗ ನಾನು ಇವರಿಗೆ ಗನ್ನು ಹೊಡಿತೀನಿ, ಇಲ್ಲಿ ಹೊಡೆದರೆ ಗುಂಡು ಇಲ್ಲಿ ಹೋಗಬೇಕು, ಇಲ್ಲಿ ಸ್ವಲ್ಪ ಹಿಂದೆ ತೂತಾಗಬೇಕು. ಆದರೆ ಅವನು ಭಾಳ ಹತ್ತಿರದಲ್ಲಿ ಹೊಡಿತಾನೆ, ಗುಂಡನ್ನು. ರಿವಲ್ವಾರ್ ಇರ್ಬೋದು ಅಂದಾಜು. ಇಲ್ಲಿ ಹೊಡೆದದ್ದು ಇಲ್ಲೇ ಹೋಗಿದೆ, ಇಲ್ಲಿಗೆ ಹೋಗಿದ್ದಲ್ಲ. ಹಾಗಾಗಿ ಡೈರೆಕ್ಷನ್ ಚೇಂಜ್ ಆಯಿತು. ಯಾರು ಹೇಳಲ್ಲ ಇದು. ಈಗ ಇದೆಯಲ್ಲ ಮೇಡಮ್, ಇದು ನೆಟ್ಟು ಹೊಡೆದ್ರೆ ಸ್ವಲ್ಪ ಹಿಂಗೆ ಹೊಡೆದ್ರೆ ಇಲ್ಲಿ ಹೊಡೆದದ್ದು ಇಲ್ಲಿ ಬರ್ತದೆ, ಕೆಳಗಡೆ ಬರುತ್ತೆ, ಹಿಂಗೆ ಡೈರೆಕ್ಷನ್ ಹಿಂಗೆ ಹೋಗ್ಬಿಡುತ್ತೆ, ನೆಟ್ಟಿಗೆ ಹೋಗಲ್ಲ. ಹಿಂಗೆ ಡೈರೆಕ್ಷನ್ ಹೋಗುತ್ತೆ. ಇಲ್ಲಿಗೆ ಹೊಡಿತೀವಿ ನಿಮಗೆ, ಅದಕ್ಕೆ ಕಲ್ಲು ಕೆತ್ತು ಬರಲ್ಲ, ಆಲ್ಟ್ ಹೊಡಿತದೆ. ಆಟಲ್ಲಿ ಇಷ್ಟು ಭಾಗ ಡ್ಯಾಮೇಜ್ ಆಗುತ್ತೆ, ಬಟ್ ಇನ್ನು ಇಲ್ಲಿ ಡ್ಯಾಮೇಜ್ ಆಗುತ್ತಲ್ಲ. ಹೇಗೆ ಹತ್ತಿರದಲ್ಲೇ ಹೊಡೆದಿದ್ದಾರೆ, ಹಿಂಗೆ ಹೊಡೆದಿದ್ದಾರೆ. ಆಮೇಲೆ ನಾಗಪ್ಪನವರು ಗುಂಡು ಹೊಡೆದಾಗ ಈ ಮೇಲೆ ಇದಾಕಿದ್ದಾರಲ್ಲ, ಅವನು ಮೇಲೆ ಒಂದು ಹಾಕೊಳ್ತಾರೆ ಜರ್ಕಿನ್ ಏನೂ ಆಗಿಲ್ಲ. ಗುಂಡೊಡೆದಾಗ ಜರ್ಕಿನ್ ಏನೂ ಆಗಿಲ್ಲ. ಮತ್ತು ಬಟ್ಟೆಗೆ ಎಟ್ಟು ಬಿದ್ದಿದೆ, ಈ ಕಡೆ ಗುಂಡು ಹೋಗಿದೆ. ಅವ್ರನ್ನ 3 ದಿನ ಅಂತಲೇ ಅವ್ರಿಗೆ ಗೊತ್ತಾಗಿದೆ, ನಾಗಪ್ಪನಿಗೆ ನನ್ನನ್ನು ಸಾಯಿಸ್ತಾರೆ ಅಂತ ಮುಂಚೆನೇ ಗೊತ್ತಾಗಿದೆ. ಅವ್ರ ಡೈರಿನಲ್ಲಿ ಬರೆದಿದ್ದಾರೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಆ ಡೈರಿ ತುಂಬ ಓಂ ನಮಃ ಶಿವಾಯ. ಎಲ್ಲಿದೆ ಆ ಡೈರಿ? ಆ ಡೈರಿ ಪೊಲೀಸ್ನವ್ರ ಹತ್ರ ಇರಬೇಕು, SDFನವ್ರ ಹತ್ರ. ಅಂದರೆ ಕಾಡಿಗೂ ಡೈರಿ ತಗೊಂಡೋಗಿದ್ರ ನಾಗಪ್ಪನವರು? ಯಾರು? ಅವ್ರಿಗೆಲ್ಲ ಕೊಟ್ಟಿದ್ರು, ಅವ್ರ ಮಿನಿಸ್ಟ್ರಿ ಅಲ್ವೇ, ಎಲ್ಲ ತಗೊಂಡೋಗಿದ್ರು. ಅಲ್ಲ, ಕಿಡ್ನಾಪ್ ಮಾಡಿದಾಗ ಹೆಂಗೆ ತಗೊಂಡೋಗಕ್ಕಾಗುತ್ತೆ? ಅವ್ರಿಗೆ ಪುಸ್ತಕ ಎಲ್ಲ ಬಂದಿದೆ JSS ಕಾಲೇಜಿನಿಂದ. ನೀವು ಮುಂಚೆ ಡೈರಿ ಬರೀತಾ ಇದ್ರು ಗೊತ್ತು. ವೀರಪ್ಪನ್ ಸಡನ್ ಆಗಿ ಬಂದು ಅವ್ರ ಮನೆ ಕಿಡ್ನಾಪ್ ಮಾಡಿದ್ದು. ಹೌದು, ರಾತ್ರಿ ಆವಾಗ ಡೈರಿ ತಗೊಂಡೋಗಿಲ್ಲ, ಯಾರೋ ಸಪ್ಲೈ ಮಾಡಿರ್ತಾರೆ ಅವ್ರ ಕಡೆಯವ್ರೆ. ಈಗ ಅವ್ರ ಕಡೆ ಅವ್ರಿಗೆ ಗುಳಿಗೆ, ಇದು ಮೆಡಿಸನ್ನು ಎಲ್ಲ ತಗೊಂಡು ಹೋಗಿರ್ತಾರೆ. ಹೀಗಾಗಿದೆ. ಅಂದರೆ ಅದು ಕಾರ್ಯಾಚರಣೆಯಲ್ಲಿ ವೀರಪ್ಪನ ನೋಡಿರಲಿಲ್ಲ, ಅದಂತೂ ಸತ್ಯ. ಇನ್ನು ರಾಜಕೀಯದ ಕೂಡ್ಕೊಂಡು ಹಂಗಾಗಿದೆ. ರಾಜಕೀಯ ಕುಡ್ಕೊಂಡು ಯಾರು ಹೊಡೆದ್ರು? ಮತ್ತೆ ವೀರಪ್ಪನ ಸಾಯಿಸಿಲ್ಲ ಅಂದರೆ ಬೇರೆ ಇನ್ಯಾರು ಹೊಡೆದಿದ್ದು? ಇಲ್ಲ, ಅವನ ಸಿಬ್ಬಂದಿ ಇದ್ದಾರಲ್ಲ, ಅವನ ಸಿಬ್ಬಂದಿಗಳಂತೂ ಹೊಡೆದಿಲ್ಲ. ವೀರಪ್ಪನ ಸಿಬ್ಬಂದಿ ಅಂತ ಹೊಡೆದೆ. ಅದು ಪಿಸ್ತೂಲೇಟು ಹಂಗಿದೆ. ಬೇರೆ ಯಾರು ರಾಜಕೀಯದವರು ಮಾಡಿ ಬಿಟ್ಟಿರೋದು ಅದು. ಇವರಿಂದ ಅವರ ಭಾಳ ಅನ್ಯೋನ್ಯವಾಗಿದ್ದರು. ಯಾರೋ
ಪೊನ್ನಾಚಿ ಮಾದೇವ ಸ್ವಾಮಿ ಅಂತ. ಅವನು ಓಡಾಡ್ತಿದ್ದ ರಾಜಕೀಯಕ್ಕೆ. ನಾಗಪ್ಪನ ಜೊತೆ ಅನ್ಯೂನ್ಯವಾಗಿದ್ದವರು ಪೊನ್ನಾಚಿ ಮಾದೇವ ಸ್ವಾಮಿ ಅಂತ. ಅವನಿಗೆ ಯಾರೋ ಬಂದು ಕ್ಯಾಸೆಟ್ ಕೊಟ್ಟು, ಆ ಕ್ಯಾಸೆಟ್ನಲ್ಲಿ ತಾಳ್ಬೆಟ್ಟದ ಹೋಟ್ಲಿತ್ತು ಒಂದು. ಅವರು ಆ ಕ್ಯಾಸೆಟ್ನ ವೀರಪ್ಪನಿಗೆ ತಲುಪಿಸೋದು, ವೀರಪ್ಪ ಅವ್ರಿಗೆ ತಲುಪಿಸೋದು, ಈ ರೀತಿ ನಡೀತಿತ್ತು. ಸೊ ಇವನು ಸ್ವಲ್ಪ ಮೀಡಿಯೇಟ್ರ್ ಆಗಿದ್ದ, ಪೊನ್ನಾಚಿ ಮಾದೇವ ಸ್ವಾಮಿ. ಅವನು ಟಿಕೆಟ್ಗೆ ಓಡಾಡ್ತಿದ್ದ. ಹಾಗಾಗಿ ಏನೇನೋ ಆಯಿತು ಎಲ್ಲ ಅದು ವೀರಪ್ಪನ ಮೇಲೆ ಬಂತು ಅಂತ ಹೇಳ್ತಾರೆ. ವೀರಪ್ಪನ ಮೇಲೆ ಬಂತು. ವೀರಪ್ಪನ ಅವನಿಗೆ ಚೆನ್ನಾಗಿ ನೋಡ್ಕೊತಿದ್ದ, ಏನಿಲ್ಲ, ಊಟ ತಿಂಡಿಲೆಲ್ಲ ಮಾಡಿಸ್ತಿದ್ದ. ಆದರೆ ಕೆಲವು ಟೈಮು ಇವ್ರ ಮನೆಯಿಂದಲೇ ಹೋಯ್ತಿತ್ತು ಊಟ. ನಾಗಪ್ಪನ ಮನೆಯಿಂದ ಕಿಡ್ನಾಪ್ ಆದ್ರೆ ಇವ್ರ ಮನೆಯಿಂದ ಊಟ ಹೋಗಿತ್ತು. ಯಾರು ಕೊಡ್ತಾ ಇದ್ದಿದ್ದು? ಯಾರ್ಯಾರೋ ಅವೆಲ್ಲ ದುಡ್ಡು ಮೇಡಮ್. ಅವನಿಗೆ 1 kg ಅಕ್ಕಿ ಸಿಕ್ಕದೆ ಅದಕ್ಕೆ 1 kgಗೆ 500 ರೂಪಾಯಿ ಕೊಟ್ಟು ತರಿಸ್ಕೊತಿದ್ದ ವೀರಪ್ಪನ. ಕಾಡು ಒಳಗಡೆ ಒತ್ಕೊಂಡು ಬರಬೇಕು, ವೆಹಿಕಲ್ ಆಗಲ್ಲ, ಆ ರೀತಿ ಎಲ್ಲ ಸಪ್ಲೈ ಆಗ್ತಿತ್ತು. ನಾಗಪ್ಪರ ಮನೆಯಿಂದ ಊಟನ ನಾಗಪ್ಪರ ಕಿಡ್ನಾಪ್ ಆಗಿದ್ದ ಪ್ಲೇಸಿಗೆ ತಗೊಂಡೋಗ್ತಾ ಇದ್ರು ಅಂದಾಗ ಪೊಲೀಸರ ಹಿಂದೆ ಹೋಗ್ತಾ ಇರ್ಲಿಲ್ವಾ? ಇಲ್ಲ, ಯಾರ್ಯಾರ ಬರ್ತಾಯಿದ್ರು ಅಂದರೆ ಅವ್ರ ಹಿಂದೆ ಬಂದವರು ಅಲ್ಲಲ್ಲೇ ಅಡ್ಜಸ್ಟ್ಮೆಂಟು. ಇಲ್ಲಿ ಯಾರನ್ನು ನಂಬೋಕ್ಕಾಗಲ್ಲ. ಈಗ ಜೈಲಿನಲ್ಲಿರೋರೇ ಸುಪಾರಿ ಕೊಡ್ತಾರೆ. ಫೋನ್ನಲ್ಲಿ ಪೇಪರ್ಲೆಲ್ಲ ನೋಡಿದಿರಲ್ವ, ಅವನು ಜೈಲು ಒಳಗಡೆ ಇರ್ತಾನೆ, ಅವನು ಶತ್ರುನ ಕೊಲೆ ಆಗಿರುತ್ತೆ ಇಲ್ಲಿ. ಆ ರೀತಿ ಏನೇನೋ ಮಾಡಿಬಿಡ್ತಾರೆ, ನಾವು ಹೇಳೋಕ್ಕಾಗಲ್ಲ, ಕಷ್ಟ ಇದೆ. ಹಾಗಾಗಿ ನಾಗಪ್ಪನವ್ರನ್ನ ಕೊಲೆ ಆಯಿತು, ಎಲ್ಲ ಇದಾಯಿತು. ನಾಗಪ್ಪನವರ ತಂದರು ಮಾದೇಶ್ವರನ ಬೆಟ್ಟಕ್ಕೆ ಕೂತಿರ್ತೀವಿ ಅಂತ ಹೇಳ್ಬಿಟ್ಟು ತಗೊಂಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸ್ತು. ಅವರೆಲ್ಲ ಎಲ್ಲದರಲ್ಲೂ ಎಲ್ಲಿ ವೀಕ್ ಆಗಿರುತ್ತೋ ಅಲ್ಲಿ ಬ್ಲಾಸ್ಟ್ ಆಗುತ್ತೆ.